ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಒಂದು ರೋಚಕ ತಿರುವನ್ನೇ ಪಡ್ಕೊಳ್ತಾ ಇದೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು. ಕೊನೆಗೂ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಹೊರಬಿದ್ದಿದೆ. ಹಾಗಾದ್ರೆ ಯಾವ ತರ ಗೊತ್ತಾಗತ್ತೆ? ರಾಮ್ ಮತ್ತೆ ಸಂಗೀತ ಕುಟುಂಬ ನಿಂಗವಜ್ಜಿ ಮನೆಯಿಂದ ಆಚೆ ಬಂದೇ ಬಿಡ್ತಾರಾ? ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ನಿಂಗವಜ್ಜಿ ಸಂಗೀತನ್ಗೆ ಇರೋ ಬರೋ ಎಲ್ಲ ಕೆಲಸ ಹೇಳ್ತಿರ್ತಾರೆ, ಬೇಕು ಬೇಕು ಅಂತಾನೆ. ತನ್ನ ಮಗಳಾದ ಚಂದ್ರಿಕನ ಮಾತ್ ಕಟ್ಕೊಂಡು ಈ ಕಡೆ ಈ ನಿಂಗವಜ್ಜಿ ಕೂಡ ಸಂಗೀತನ್ಗೆ ಕೊಡಬಾರದ ಕಷ್ಟನ ಕೊಡ್ತಿರ್ತಾರೆ. ಬಟ್ಟೆ ಒಗಿಸ್ತಾರೆ, ಸೌದೆ ಒಲೆನಲ್ಲಿ ಅಡಿಗೆ ಮಾಡಿಸ್ತಾರೆ ಒಬ್ರು ಹತ್ರನೇ. ಒಂದು ನಿಮಿಷ ಕೂಡ ಕೂರೋಕ್ ಬಿಡಲ್ಲ, ನಿಲ್ಲೋಕ್ ಬಿಡಲ್ಲ. ಇದನ್ನೆಲ್ಲ ಮನೆಯವರೆಲ್ಲರಿಗೂ ಕೂಡ ನೋಡಿ ತುಂಬಾ ಬೇಜಾರಾಗ್ತಿರುತ್ತೆ. ಕೊನೆಗೆ ಇನ್ನೇನು ರಾಮ್ಗೆ ಕೋಪ ನೆತ್ತಿಗೇರ್ಬಿಡುತ್ತೆ. ತಾಯಿ ಜೊತೆ ಜಗಳಕ್ ನಿಲ್ತಾನೆ, ಸಾಕಷ್ಟು ಜಗಳ ಕೂಡ ಆಗತ್ತೆ. ಸೊ ನಿಂಗವಜ್ಜಿ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಇದಾದ ನಂತರ ಮನೆಯವರೆಲ್ಲರೂ ಕೂಡ ಡಿಸ್ಕಷನ್ ಮಾಡ್ತಾರೆ, ಎಲ್ಲ ವಾಪಸ್ ಹೋಗ್ಬಿಡೋಣ, ಇನ್ನೂ ಇಲ್ಲೇ ಇದ್ರೆ ಅದು ಚೆನ್ನಾಗಿರಲ್ಲ, ನಮ್ ತಾಯಿ ಎಂತವಳು ಅಂತ ನನಗ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ರಾಮ್ ಕೂಡ ಮನೆಯವರೆಲ್ಲರೂ ಕೂಡ ಇಲ್ಲಿಂದ ಹೊರಟೋಗ್ಬಿಡೋಣ, ಒಂದು ಕ್ಷಣನೂ ಇಲ್ಲಿರೋದ್ ಬೇಡ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಿರ್ತಾರೆ. ಆದ್ರೆ ಈ ಕಡೆ ಸಂಗೀತ ಮಾತ್ರ ಅತ್ತೆ ಹತ್ರ ಕ್ಷಮೆ ಕೇಳ್ತಾಳೆ. ಅಂದ್ರೆ ತನ್ನ ಗಂಡನ ನಂತರ ರಾಮು ತಾಯಿಗೆ ತುಂಬಾ ಗಲಾಟೆ ಮಾಡಿರೋದ್ರಿಂದ ಸಂಗೀತ ತುಂಬಾನೇ ಸಾರಿ ಕೇಳ್ತಾಳೆ ನಿಂಗವಜ್ಜಿ ಹತ್ರ. ಅತ್ತೆ ಸಾರಿ, ತಪ್ಪಾಯ್ತು, ಅವ್ರು ನಿಮ್ ಮಗ ಅಲ್ವಾ, ನಿಮ್ ತರನೇ ಅವ್ರಿಗೂ ಕೂಡ ಕೋಪ ಅಲ್ವಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅತ್ತೆ, ನನ್ಗೆ ನಿಮ್ ಮೇಲೆ ಯಾವ ತರನು ಕೋಪ ಇಲ್ಲ ಅತ್ತೆ, ಬೇಜಾರಿಲ್ಲ, ನೀವ್ ಏನ್ ಹೇಳಿದ್ರು ನನ್ ಕೆಲಸ ಮಾಡ್ತೀನಿ ಅತ್ತೆ ಅಂತ ಹೇಳಿ ಕಿಡ ಎಷ್ಟೇ ಕೂಡ ಸಂಗೀತ ಬೇಡ್ಕೊಂಡ್ರು ಕೂಡ ನಿಂಗವಜ್ಜಿ ಆ ಮಾತನ್ನೇ ಕೇಳಲ್ಲ, ಸೀದಾ ಹೊಟ್ಟೋಗ್ಬಿಡ್ತಾಳೆ ರೂಮಿಗೆ. ಸರಿ, ಇನ್ನೇನು ಅಜಿತ್ ಕುಟುಂಬ ಬಂದಿದ್ದ ದಾರಿಗೆ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಮನೆಗೆ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಭೂಮಿ ಇನ್ನೊಂದ್ 2 ದಿನ ಇರೋಣ ಅಂತ ಹೇಳಿದ್ರು, ರಾಮ್ ಮಾತ್ರ ಯಾವ್ದಕ್ಕೂ ಒಪ್ಪೋದೇ ಇಲ್ಲ ಅಂತ ಹೇಳಿದ್ರೆ ಸಂಗೀತ ಕಾಲ್ ಜಾರ್ ಬಿದ್ಬಿಡ್ತಾಳೆ. ಇನ್ನೇನು ಇನ್ನೊಂದ್ ಸ್ವಲ್ಪ ದಿನ ಇದ್ಬಿಟ್ರೆ ಸಂಗೀತನ ಕತೆ ಅಷ್ಟೇನೆ, ಸಂಗೀತನ ಆರೋಗ್ಯ ಹದಗೆಡುತ್ತೆ ಅಂತ ಉದ್ದೇಶದಿಂದ ರಾಮು ಇಲ್ಲಿಂದ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಆರ್ಡರ್ ಮಾಡ್ತಾರೆ. ಕೊನೆಗೂ ಬೇರೆ ದಾರಿ ಇರಲ್ಲ, ಸಂಗೀತನು ಕೂಡ ಒಪ್ಕೋತಾರೆ. ಶ್ರವಣ್, ಭೂಮಿ, ಅಜಿತ್ ಎಲ್ರು ಕೂಡ ಇಲ್ಲಿಂದ ಹೊರಡೋದಿಕ್ಕೆ ರೆಡಿ ಆಗ್ತಾರೆ. ಇನ್ನೇನು ಶಾರದನ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಯಾವಾಗ್ಲೂ ನಿಂಗವಜ್ಜಿ ಜೊತೆಗೆ ಇರ್ತಾರಲ್ವಾ, ಸೊ ನಿಂಗವಜ್ಜಿ ರೂಮಿಗೆ ಹೋಗ್ಬಿಟ್ಟು ಶಾರದನ ಕರ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಅಲ್ಲಿ ಹೋದ್ರೆ ಈ ಕಡೆ ನಿಂಗವಜ್ಜಿ ಶಾರದಂಗೆ ಊಟ ಮಾಡ್ತಿರ್ತಾರೆ. ತುಂಬಾ ಕಣ್ಣೀರ್ ಹಾಕೊಂಡು ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಂಡು ನಿಂಗವಜ್ಜಿ ಈ ಕಡೆ ಶಾರದನ್ಗೆ ಊಟ ಮಾಡ್ತಿರ್ತಾರೆ. ಅದನ್ನೆಲ್ಲ ನೋಡಿ ಮನೆಯವರು ಬೆಚ್ಚಿ ಬೀಳ್ತಾರೆ. ಏನ್ ಗೊತ್ತಾ ಶಾರದಾ, ನಾನು ಮೊದಲನೇದಾಗಿ ಈ ಮನೆಗ್ ಬಂದಾಗ, ಅಂದ್ರೆ ಸೊಸೆಯಾಗಿ ಬಂದಾಗ ನಮ್ಮ ಅತ್ತೆ ನನ್ಗೆ ತುಂಬಾನೇ ಹಿಂಸೆ ಕೊಡ್ತಾ ಇದ್ರು. ನನ್ನ ಅತ್ತೆ ನನ್ ಗಂಡ ತುಂಬಾ ಹೊಡಿತಾ ಇದ್ರು. ಪಡಬಾರ್ದ ಕಷ್ಟಪಟ್ಟೆ, ನನ್ನ 3 ಮಕ್ಳನ್ನು ಕೂಡ ಕಷ್ಟಪಟ್ಟು ದೊಡ್ಡವರನ್ನಾಗಿ ಮಾಡಿಸ್ದೆ. ಆದ್ರೆ ಇವಾಗ ಎಲ್ರು ಕೂಡ ನನ್ ಮೇಲೆ ತಿರುಗಿ ಬಿದ್ದಿದ್ದಾರೆ. ಅಂದ್ರೆ ನಿಂಗವಜ್ಜಿ ಹೊಸದಾಗಿ ಈ ಮನೆ ಸೊಸೆ ಆಗಿ ಬಂದಾಗ ಅವಳ ಗಂಡನ ಒಂದು ತಂದೆ ತಾಯಿ ಇರ್ತಾರಲ್ಲ, ಅವ್ರು ಎಷ್ಟೆಲ್ಲ ಹಿಂಸೆ ಕೊಡ್ತಿದ್ರು ಇವಳಿಗೆ, ನಿಂಗವಜ್ಜಿಗೆ ಅನ್ನೋದೆಲ್ಲ ಕೂಡ ಶಾರದನ ಹತ್ರ ಎಲ್ಲ ಕೂಡ ಹೇಳ್ಕೊಂಡು ಗಳಗಳ ಅಂತ ಅಳ್ತಿರ್ತಾರೆ. ಈ ಕಡೆ ಭೂಮಿಗೆ ಮನೆಯವರೆಲ್ಲರಿಗೂ ಕೂಡ ಈ ಕಡೆ ನಿಂಗವಜ್ಜಿನ ನೋಡ್ಬಿಟ್ಟು ತುಂಬಾನೇ ಕಣ್ಣೀರ್ ಬರುತ್ತೆ. ಅಂದ್ರೆ ನಿಂಗವಜ್ಜಿ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಅನ್ನೋದು ವಿಷಯನೇ ಗೊತ್ತಿರಲ್ಲ. ಯಾಕೋ ಗೊತ್ತಿಲ್ಲ, ನಿಂಗವಜ್ಜಿಗೆ ಶಾರದನ ಕಂಡ್ರೆ ತುಂಬಾನೇ ಪ್ರೀತಿ. ಹಾಗಾಗಿ ಶಾರದನ ಹತ್ರ ಎಲ್ಲ ಕೂಡ ಹೇಳ್ಕೊಂಡು ಗೊಳೋ ಅಂತ ಅಳ್ತಿರ್ತಾಳೆ. ಈ ಕಡೆ ಶಾರದ ಕೂಡ ತುಂಬಾ ಅಳ್ತಿರ್ತಾಳೆ. ಈ ಕಡೆ ನಿಂಗವಜ್ಜಿ ಅಳೋದನ್ನ ನೋಡ್ಬಿಟ್ಟು ಈ ಕಡೆ ಶಾರದ ಕೂಡ ಒಂಥರ ಅಳ್ತಿರ್ತಾಳೆ. ಇವರಿಬ್ಬರ ಒಂದು ಬಾಂಧವ್ಯನ ನೋಡ್ಬಿಟ್ಟು ಶ್ರವಣ್ಗೂ ಕೂಡ ಶಾಕ್ ಆಗತ್ತೆ. ಇಲ್ಲ, ನಿಂಗವಜ್ಜಿ ತುಂಬಾ ಒಳ್ಳೆಯವರು, ನಿಂಗವಜ್ಜಿ ಈ ತರ ಆಡೋದಿಕ್ಕೆ ಏನೋ ಒಂದು ಬಲವಾದ ಕಾರಣ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ಗೂ ಕೂಡ ಅನ್ಸ್ತಿರತ್ತೆ. ಈ ಕಡೆ ನಿಂಗವಜ್ಜಿ ಹೇಳ್ತಾ ಇರೋ ಮಾತುಗಳನ್ನೆಲ್ಲ ಈ ಕಡೆ ಭೂಮಿ ಕೂಡ ಕೇಳಿಸ್ಕೊತಾಳೆ. ನೋಡಿ ಮಾವ, ಅಜ್ಜಿ ಮನ್ಸಲ್ಲಿ ಏನೋ ಒಂದು ಬಲವಾದ ಕಾರಣ ಇದೆ, ಅಜ್ಜಿ ಈ ತರ ಎಲ್ಲ ಆಡೋದಿಕ್ಕೆ, ನಮ್ಮ ಮೇಲೆ ಕೂಗಾಡೋದಕ್ಕೆ ಏನೋ ಒಂದು ಬಲವಾದ ಕಾರಣ ಇದೆ ಅಂತ ನಾನು ಹೇಳಿಲ್ವಾ? ಅಂದ್ರೆ ಒಟ್ಟಾರೆಯಾಗಿ ನಿಂಗವಜ್ಜಿಯ ಒಂದು ಮನದಾಳದ ಮಾತುಗಳನ್ನ ಭೂಮಿ ಕೂಡ ಅರ್ಥ ಮಾಡ್ಕೊತಾಳೆ. ಹಾಗೆ ಈ ಕಡೆ ಸಂಗೀತ ಕೂಡ ಅರ್ಥ ಮಾಡ್ಕೋತಾರೆ. ಈ ಕಡೆ ರಾಮ್ಗೆ ಆಗ ರಿಯಲೈಸ್ ಆಗುತ್ತೆ, ಹೌದು ನನ್ನ ತಾಯಿ ಮನಸ್ಸಲ್ಲಿ ಏನೋ ಇದೆ, ಅದಕ್ಕೆ ಏನೋ ಒಂದು ಬಲವಾದ ಕಾರಣ ಇರೋದ್ರಿಂದ ಈ ತರ ಎಲ್ರ ಮೇಲೂ ಸೊಸೇಂದ್ರ ಮೇಲೆ ತುಂಬಾನೇ ಎಗರಾಡ್ತಾರೆ. ಇದು ನನ್ನ ತಾಯಿ ತಪ್ಪಲ್ಲ. ಅಮ್ಮ ನಾವೆಲ್ಲ ಚಿಕ್ಕಲ್ಲಿದ್ದಾಗ ತುಂಬಾನೇ ಕಷ್ಟಪಟ್ಟಿದ್ದಾರೆ, ಛೆ ನಾನೇ ತಪ್ಪು ಮಾಡ್ಬಿಟ್ಟೆ, ನಾನೇ ಅಮ್ಮನ್ ಮೇಲೆ ಬೈದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಈ ಕಡೆ ರಾಮ್ ಕೂಡ ಫೀಲ್ ಮಾಡ್ಕೋತಿರ್ತಾರೆ. ಇನ್ನೊಂದ್ ಕಡೆ ಈ ನಚಿಕೇತು ಮನೆಯವರು ಎಲ್ರದು ಕೂಡ ಬ್ಲಡ್ ತಗೊಂಡು ಟೆಸ್ಟ್ ಗೆ ಅಂತ ಒಂದು ಲ್ಯಾಬ್ ಗೆ ತಗೊಂಡು ಹೋಗಿರ್ತಾನೆ. ಎಲ್ಲರ ಬ್ಲಡ್ ಅನ್ನು ಕೂಡ ಟೆಸ್ಟ್ ಆಗುತ್ತೆ, ಎಲ್ರು ರಿಪೋರ್ಟ್ ಕೂಡ ಬರುತ್ತೆ, ಎಲ್ರು ರಿಪೋರ್ಟ್ ನಾರ್ಮಲ್ ಆಗಿರುತ್ತೆ. ಆದ್ರೆ ನಿಂಗವಜ್ಜಿ ರಿಪೋರ್ಟ್ ಮಾತ್ರ ಸ್ವಲ್ಪ ಬೇರೆ ತರನೇ ಇರುತ್ತೆ. ಅಂದ್ರೆ ನಿಂಗವಜ್ಜಿ ಬ್ಲಡ್ ಅಲ್ಲಿ ಒಂದು ಪಾಯ್ಸನ್ ಅಡಿಕ್ಟ್ ಆಗಿರೋದು ಗೊತ್ತಾಗ್ಬಿಡತ್ತೆ. ದಿನದಿಂದ ದಿನಕ್ಕೆ ನಿಂಗವಜ್ಜಿಯ ಬ್ಲಡ್ ಅಲ್ಲಿ ಒಂದು ಪಾಯ್ಸನ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರತ್ತೆ. ಅಂದ್ರೆ ಪ್ರತಿದಿನ ಯಾರೋ ಬೇಕು ಅಂತಾನೆ ಒಂದು ಪಾಯ್ಸನ್ ನ ಇಂಜೆಕ್ಟ್ ಮಾಡ್ತಿರೋದು ಈ ಕಡೆ ನಚಿಕೇತ್ಗೆ ಗೊತ್ತಾಗತ್ತೆ. ನಚಿಕೇತ್ಗೆ ತುಂಬಾನೇ ಶಾಕ್ ಆಗುತ್ತೆ. ಅಲ್ಲ, ನಿಂಗವಜ್ಜಿಗೆ ಯಾರು ಡೈಲಿ ಡೈಲಿ ಪಾಯ್ಸನ್ ನ ಇಂಜೆಕ್ಟ್ ಮಾಡ್ತಿರೋದು? ಇದು ಹೊರಗಡೆ ಅವ್ರ ಕೆಲಸ ಅಲ್ವೇ ಅಲ್ಲ, ಇದೆಲ್ಲ ಯಾರು ಬೇಕು ಅಂತಾನೆ ಮನೆಯವರೇ ಮಾಡ್ತಿರೋ ಕೆಲಸ ಅಂತ ಹೇಳಿ ಕಡೆ ನಚಿಕೇತ್ಗೆ ಗೊತ್ತಾಗುತ್ತೆ. ಶಾಕ್ ಅನ್ನ ತಡ್ಕೊಳಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಅಜಿತ್ಗೆ ಕಾಲ್ ಮಾಡ್ತಾನೆ. ಅಜಿತ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ಇದೆ, ನಿಂಗವಜ್ಜಿ ಬ್ಲಡ್ ಅಲ್ಲಿ ದಿನದಿಂದ ದಿನಕ್ಕೆ ಪಾಯ್ಸನ್ ಜಾಸ್ತಿನೇ ಆಗ್ತಿದೆ, ಯಾರು ಬೇಕು ಅಂತಾನೆ ಒಂದು ಪಾಯ್ಸನ್ ನ ಇಂಜೆಕ್ಟ್ ಮಾಡ್ತಿರೋದು ಹಾಗೆ ಎಲ್ಲ ಕೂಡ ನಚಿಕೇತು ಅಜಿತ್ಗೆ ಹೇಳ್ಬಿಡ್ತಾರೆ. ಅಜಿತ್ ಅಂತೂ ಫುಲ್ಲು ಶಾಕ್ ಆಗುತ್ತೆ. ಅಂದ್ರೆ ಅಜಿತ್ ಮನೇಲಿ ಯಾರಿಗೂ ಕೂಡ ಹೇಳಿರಲ್ಲ. ಅಜಿತ್ ಒಂದು ಹೊರಗಡೆ ಬಂದು ಮಾತಾಡ್ತಿರ್ತಾರೆ. ಯಾಕಂದ್ರೆ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಎಲ್ರು ಕೂಡ ಟೆನ್ಷನ್ ಮಾಡ್ಕೋತಾರೆ ಅನ್ನೋ ಉದ್ದೇಶದಿಂದ ನಚಿಕೇತ್ ಮತ್ತೆ ಒಂದು ಈ ಕಡೆ ಅಜಿತ್ ಇಬ್ರು ಕೂಡ ಒಂದು ಪ್ಲಾನ್ ಮಾಡ್ಕೋತಿರ್ತಾರೆ. ಯಾಕಂದ್ರೆ ನಿಂಗವಜ್ಜಿ ಅವಾಗವಾಗ ಒಂದ್ ಸ್ವಲ್ಪ ಹೈ BP ತರ ಆಡೋದು, ಹುಚ್ಚು ತರ ಆಡೋದು, ಕೋಪ ಮಾಡ್ಕೊಳ್ಳೋದು, ಏನೇನೋ ಒಂದೊಂದ್ಸಲ ಫೀಲಿಂಗ್ ಮಾಡ್ಕೊಳ್ಳೋದು, ತಲೆನೋವು ಅಂತ ಹೇಳೋದು, ಇದೆಲ್ಲನೂ ಕೂಡ ಅಬ್ಸರ್ವ್ ಮಾಡಿ ಇಬ್ರೇ ಕೂಡ ಪರ್ಸನಲ್ ಆಗಿ ಮಾತಾಡ್ಕೊಂಡು ನಿಂಗವಜ್ಜಿ ಬ್ಲಡ್ ಮಾತ್ರ ತಗೊಂಡ್ರೆ ಅವರಿಗೆ ಡೌಟ್ ಬರಬಾರ್ದು ಅನ್ನೋದಕ್ಕೋಸ್ಕರ ಜನರಲ್ ಚೆಕಪ್ ಗೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಬ್ಲಡ್ ತಗೊಳ್ಳೋ ತರ ಮಾಡ್ಬಿಟ್ಟು ಈ ಕಡೆ ನಿಂಗವಜ್ಜಿದು ಕೂಡ ಕಲೆಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಕೊನೆಯದಾಗಿ ಬ್ಲಡ್ ರಿಪೋರ್ಟ್ ಬಂದೇ ಬಿಟ್ಟಿದೆ.
ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೇನು ಬ್ಲಡ್ ರಿಪೋರ್ಟ್ಸ್ ನೆಲ್ಲ ತಗೊಂಡು ನಚಿಕೇತ್ ಕೂಡ ಮನೆಗೆ ರಿಟರ್ನ್ ಆಗ್ತಿರ್ತಾರೆ. ಈ ಕಡೆ ಅಜಿತ್ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಈ ಮನೆಯಲ್ಲಿ ಆ ಕೆಲಸ ಯಾರು ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಹಾಗೆ ಒಳಗಡೆ ಎಂಟ್ರಿ ಕೊಡುವಾಗ ಅಲ್ಲಿ ಅವನ ಒಂದು ರಾಧಾ ಚಿಕ್ಕಮ್ಮ ಇರ್ತಾಳಲ್ಲ, ತನ್ನ ಒಂದು ರಾಮ್ನ ತಮ್ಮನ ಹೆಂಡತಿ, ಅವ್ರನ್ನ ಕರೆದ್ಬಿಟ್ಟು ಚಿಕ್ಕಮ್ಮ ಒಂದ್ ನಿಮಿಷ ಬನ್ನಿ ಮಾತಾಡ್ಬೇಕು ಅಂತ ಕೇಳಿದಾಗ, ಏನು ಅಂತ ಕೇಳಿದಾಗ ಈ ಕಡೆ ಅಜ್ಜಿಗೆ ಯಾರು ಡೈಲಿ ಟ್ಯಾಬ್ಲೆಟ್ ಕೊಡ್ತಿರೋದು, ಮೆಡಿಸಿನ್ ಕೊಡ್ತಿರೋದು ಯಾರು ಅಂತ ಅಂದಾಗ ಅದು ಚಂದ್ರಿಕಾ ಕೊಡ್ತಿರೋದು ಅಂತ ಹೇಳ್ಬಿಡ್ತಾರೆ. ಚಂದ್ರಿಕನ್ ಬಗ್ಗೆ ಅಜಿತ್ಗೆ ಮೊದ್ಲೇ ಅಸಮಾಧಾನ ಇರುತ್ತೆ. ಯಾಕಂದ್ರೆ ಅವಳು ಒಂಥರ ಹುಚ್ಚುಚ್ಚಿ ತರ ಆಡ್ತಾಳೆ, ಮೂತಿ ತಿವಿಯೋದು, ಒಂಥರ ಹೊಟ್ಟೆ ಕಿಚ್ಚು ಗುಣ, ಮಾತುಕತೆ ಯಾವ್ದು ಕೂಡ ನೆಟ್ಟಗಿರಲ್ಲ. ಹಾಗಾಗಿ ಅಜಿತ್ನ್ಗೆ ಒಂದ್ ಸ್ವಲ್ಪ ಚಂದ್ರಿಕನ್ ಮೇಲೆ ಅನುಮಾನ ಕಾಡೋದಕ್ಕೆ ಶುರು ಆಗುತ್ತೆ. ಅಲ್ಲ ಚಿಕ್ಕಮ್ಮ, ನೀವ್ ಯಾಕೆ ಟ್ಯಾಬ್ಲೆಟ್ ಕೊಡಲ್ಲ, ನೀವೇ ಕೊಡ್ಬೋದಲ್ಲ ಅಂದಾಗ, ಅದು ನಾನೇ ಟ್ಯಾಬ್ಲೆಟ್ ಕೊಡೋಣ ಅಂತ ಹೋದ್ರೆ ಚಂದ್ರಿಕಾ ಅವರು ಬಾಯಿಗೆ ಬಂದಂಗ್ ಬೈದ್ ಬಿಡ್ತಾರೆ. ನಾನೇ ಕೊಡ್ತೀನಿ ನನ್ನ ನಮ್ಮಂಗೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಬೈದು ಕಳಿಸ್ತಾರೆ ಅಂತ ಹೇಳಿದಾಗ ಈ ಕಡೆ ಅಜಿತ್ನ್ಗೆ ತನ್ನ ಅನುಮಾನ ಸ್ಟ್ರಾಂಗ್ ಆಗತ್ತೆ. ಅಂದ್ರೆ ಈ ಕೆಲಸ ಎಲ್ಲ ಚಂದ್ರಿಕನ್ನೇ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗುತ್ತೆ. ಅದಾದ ನಂತರ ಮನೆಯವರೆಲ್ಲರೂ ಕೂಡ ಒಂದು ಡಿಸ್ಕಷನ್ ಗೆ ಬರ್ತಾರೆ. ಅಲ್ಲ ನಿಂಗವಜ್ಜಿ ಇಷ್ಟೆಲ್ಲ ಒಂದು ಮನದಾಳನ ಮಾತುಗಳನ್ನ ಈ ಕಡೆ ಶಾರದನ ಹತ್ರ ಹೇಳ್ಕೊಳ್ತಿರುವಾಗ ಎಲ್ರು ಕೂಡ ನಿಂಗವಜ್ಜಿ ಬಗ್ಗೆ ಒಂದು ಒಳ್ಳೆಯ ಗೌರವ ಮೂಡುತ್ತೆ. ತನ್ನ ಒಂದು ಒಂದು ತನ್ನ ಎಷ್ಟು ಕಷ್ಟ ಪಟ್ಕೊಂಡ್ ಬಂದೆ ಜೀವನದಲ್ಲಿ ಅನ್ನೋದೆಲ್ಲ ಹೇಳ್ಕೊಂಡಾಗ ಈ ಕಡೆ ಮನೆಯವರೆಲ್ಲರಿಗೂ ಕೂಡ ಅದು ಅರಿವಿಗೆ ಬಂದು ಎಲ್ರು ಕೂಡ ನಿಂಗವಜ್ಜಿನ ಈ ಒಂದು ಪರಿಸ್ಥಿತಿನಲ್ಲಿ ಬಿಟ್ಟು ಹೋಗೋದು ಬೇಡ. ಅವ್ರಿಗೆ ಏನೋ ಒಂದು ಬಲವಾದ ಒಂದು ಕಾರಣ ಇದೆ, ಹಾಗೇನೆ ಅವ್ರಿಗೆ ಏನಾದ್ರೂ ಒಂದು ದೇಹದ ಸಮಸ್ಯೆ ಕೂಡ ಇದೆ, ಆರೋಗ್ಯ ಸಮಸ್ಯೆ ಇದೆ ಕೂಡ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾರೆ. ಹಾಗಾಗಿ ಈ ಒಂದು ಪರಿಸ್ಥಿತಿನಲ್ಲಿ ನಿಂಗವಜ್ಜಿನ ಒಬ್ರನ್ನೇ ಬಿಟ್ಟು ಹೋಗೋದು ಸರಿ ಇಲ್ಲ, ಎಲ್ಲನೂ ಕೂಡ ಸರಿ ಮಾಡಿನೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಡಿಸೈಡ್ ಮಾಡ್ತಾರೆ. ಹಾಗೇನೆ ಶ್ರವಣನ್ ಮಾತ್ರ ಸೈಡ್ ಅಲ್ಲಿ ಕರ್ದ್ಬಿಟ್ಟು ಈ ಕಡೆ ಅಜಿತ್ ಎಲ್ಲ ವಿಚಾರವನ್ನ ಕೂಡ ಹೇಳ್ತಾರೆ. ಅಂದ್ರೆ ನಿಂಗವಜ್ಜಿ ಬಾಡಿನಲ್ಲಿ ಒಂದು ರಕ್ತದಲ್ಲಿ ಪಾಯ್ಸನ್ ಇಂಜೆಕ್ಟ್ ಮಾಡ್ತಿರೋದಾಗಿ ಯಾರೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಶ್ರವಣ್ ಹತ್ರ ಕೂಡ ಈ ಕಡೆ ಅಜಿತ್ ಹೇಳ್ತಾರೆ. ಈ ಕಡೆ ಶ್ರವಣ್ ಅದು ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಅಷ್ಟರಲ್ಲಿ ಈ ಕಡೆ ನಚಿಕೇತ್ ಕೂಡ ಒಂದು ಆ ಬ್ಲಡ್ ರಿಪೋರ್ಟ್ಸ್ ನೆಲ್ಲ ತಗೊಂಡ್ ಬಂದು ಈ ಕಡೆ ಶ್ರವಣ್ ಮುಂದೆ ಇಟ್ಟಾಗ ಶ್ರವಣ್ ಆ ಒಂದು ರಿಪೋರ್ಟ್ ಅನ್ನ ನೋಡಿದಾಗ ಶ್ರವಣ್ಗೂ ಕೂಡ ಶಾಕ್ ಆಗ್ತದೆ. ಹೌದು ಅಜಿತ್, ನೀನ್ ಹೇಳ್ತಿರೋದು ಸರಿಯಾಗಿದೆ. ಹಾಗಾದ್ರೆ ಯಾರಿರ್ಬೋದು, ಯಾರ್ ಕೆಲಸ ಇರ್ಬೋದು, ಅಲ್ಲ ನಿಂಗವತ್ತೆನ ಯಾರ್ ಕೊಲ್ಲೋಕೆ ಪ್ರಯತ್ನ ಮಾಡ್ತಿರ್ಬೋದು, ಅದ್ ಹೇಗ್ ಸಾಧ್ಯ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ಗಂತೂ ಏನು ಕೂಡ ಅರ್ಥ ಆಗ್ತಿರಲ್ಲ. ಆದ್ರೆ ಅಜಿತ್ಗೆ ಮಾತ್ರ ಕನ್ಫರ್ಮ್ ಆಗಿರುತ್ತೆ ಈ ಕಡೆ ಚಂದ್ರಿಕಾನೆ ಅಂತ. ಆಗ ಈ ಕಡೆ ಅಜಿತ್ ಬಂದ್ಬಿಟ್ಟು ಶ್ರವಣನ್ ಹತ್ರ ಎಲ್ಲ ಕೂಡ ಬಾಯ್ ಬಿಡ್ತಾರೆ. ಇದು ಈ ಕೆಲಸ ಬೇರೆ ಯಾರ್ದು ಅಲ್ಲ, ಚಂದ್ರಿಕಂದೆ ಕೆಲಸ. ಆಸ್ತಿಗೋಸ್ಕರ ತಾಯಿನ ಕೊಂದ್ಬಿಟ್ಟು ಸಾಯಿಸ್ಬಿಟ್ಟು ಆಸ್ತಿನೆಲ್ಲ ತಾನೇ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ತರ ಮಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಶ್ರವಣ್ಗೆ ಹೇಳಿದಾಗ ಫುಲ್ ಬೆಚ್ಚಿ ಬೀಳ್ತಾನೆ. ಈ ಕಡೆ ಶ್ರವಣ ಸ್ವಂತ ಒಂದು ಹೆತ್ತ ಮಗಳೇ ಈ ರೀತಿ ಒಂದು ತಾಯಿಗೆ ವಿಷದ ಟ್ಯಾಬ್ಲೆಟ್ ಅನ್ನ ಕೊಟ್ಬಿಟ್ಟು ತಾಯಿನ ಸಾಯಿಸೋದಕ್ಕೆ ಹೊರಟಿರೋದನ್ನ ಕೇಳ್ಬಿಟ್ಟು ಶ್ರವಣ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗತ್ತೆ. ಹಾಗೇನೆ ಎಲ್ರದ್ದು ಕೂಡ ಬ್ಲಡ್ ರಿಪೋರ್ಟ್ ಚೆಕ್ ಮಾಡ್ತಿರುವಾಗ ಈ ಕಡೆ ಫ್ರಾಡ್ ಅಶ್ವಿನಿದು ಬ್ಲಡ್ ರಿಪೋರ್ಟ್ ಬೇರೆ ಆಗಿರುತ್ತೆ. ಶ್ರವಣ್ ಮತ್ತೆ ಭೂಮಿದು ಬ್ಲಡ್ ರಿಪೋರ್ಟ್ ಒಂದೇ ಆಗಿರುತ್ತೆ. ಶ್ರವಣ್ಗೆ ಈ ಒಂದು ಭೂಮಿ ಮತ್ತೆ ಶ್ರವಣ್ದು ಇಬ್ರದ್ದು ಕೂಡ ಬ್ಲಡ್ ಮ್ಯಾಚ್ ಆಗ್ತಿರುವಾಗ ಇಲ್ಲಿ ಶ್ರವಣ್ಗೆ ಫುಲ್ ಶಾಕ್ ಆಗುತ್ತೆ. ಆದ್ರೆ ಫ್ರಾಡ್ ಅಶ್ವಿನಿದು ಬ್ಲಡ್ ರಿಪೋರ್ಟ್ ಶ್ರವಣ್ಗೆ ಮ್ಯಾಚ್ ಆಗ್ತಿರಲ್ಲ. ಇದೆಲ್ಲವೂ ಕೂಡ ಅಜಿತ್ಗೆ ಏನ್ ಹೊಸ್ತಿರಲ್ಲ. ಯಾಕಂದ್ರೆ ಅಜಿತ್ಕಂತೂ ಇವಳೊಬ್ಳು ಫ್ರಾಡ್ ಅನ್ನೋದು, ಅಶ್ವಿನಿ ಒಂದು ಫ್ರಾಡ್ ಅನ್ನೋದು ಗೊತ್ತಿರುತ್ತೆ. ಆದ್ರೆ ಶ್ರವಣ್ ಅದೇನೋ ಹೇಳ್ತಾರಲ್ಲ, ಕನ್ನಡಿ ಮುಂದೆ ಇರೋದೆಲ್ಲ ಸತ್ಯ ಅನ್ನೋ ತರ ಎಲ್ಲನೂ ಕೂಡ ಈ ಕಡೆ ಶ್ರವಣ್ ನಂಬಿರ್ತಾನೆ. ಕೊನೆಗೂ ಏನೋ ಒಂದು ಚೆಕಪ್ ಮಾಡೋದಕ್ಕೆ ಹೋಗಿ ಇನ್ನೇನೋ ಗೊತ್ತಾಯ್ತು. ಅಂದ್ರೆ ನಿಂಗವಜ್ಜಿಗಿರುವ ಸಮಸ್ಯೆಯನ್ನ ಒಂದು ಬಗೆಹರಿಸಕ್ಕೋಸ್ಕರ ಈ ರೀತಿ ಎಲ್ಲ ಒಂದು ಬ್ಲಡ್ ರಿಪೋರ್ಟ್ ಅನ್ನ ಬ್ಲಡ್ ನ ಕಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡಿದಾಗ ಈ ಕಡೆ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಕೂಡ ಗೊತ್ತಾಗ್ಬಿಡುತ್ತೆ. ಶ್ರವಣ್ಗೆ ಸಡನ್ ಆಗಿ ಬೆಚ್ಚಿ ಬೀಳ್ತಾನೆ. ಶ್ರವಣ ಫುಲ್ ಶಾಕ್ ಆಗಿರ್ತಾನೆ. ಅವ್ನಿಗೆ ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು, ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಕೂಡ ಗೊತ್ತಾಗ್ತಿರಲ್ಲ. ಈ ಕಡೆ ಅಜಿತ್ ಎಲ್ಲಾ ತರನು ಕೂಡ ರೆಡಿ ಆಗಿರ್ತಾರೆ. ಅಜಿತ್ಗೆ ಕನ್ಫರ್ಮ್ ಆಗಿರುತ್ತೆ ಇಲ್ಲಿ ಅಶ್ವಿನಿ ಮನಸ್ವಿನಿ ಆಗೋಕ್ ಸಾಧ್ಯ ಇಲ್ಲ ಅಂತ. ಆದ್ರೆ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಗೊತ್ತಾಗ್ಬಿಟ್ಟು ಅಜಿತ್ ಕೂಡ ಫುಲ್ಲು ಶಾಕ್ ಅಲ್ಲಿ ಇರ್ತಾನೆ. ಇನ್ನೇನು ಈ ಕಡೆ ಅಜಿತ್ ತುಂಬಾ ಖುಷಿಯಾಗಿ ಓಡ್ಕೊಂಡ್ ಬಂದು ಮನೆಯವರೆಲ್ಲರಿಗೂ ಕೂಡ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಕೂಡ ಹೇಳ್ಬಿಡ್ತಾರೆ. ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಕೂಡ ಗೊತ್ತಾಯ್ತು. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ಶಾರದಂಗೆ ಎಲ್ಲ ಹಳೆ ನೆನಪು ಕೂಡ ಆಗತ್ತಾ? ಚಂದ್ರಿಕಾ ಮನೆಯಿಂದ ಹೊರ ಹೋಗ್ತಾಳ, ನಿಂಗವಜ್ಜಿನ ಕತ್ತಿಡಿದು ಆಚೆ ತಳ್ತಾಳ, ಚಂದ್ರಿಕನ ಬಣ್ಣನ ಬಯಲು ಮಾಡ್ತಾರ ಅಜಿತು? ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ.